ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಚಾನಲಲ್ಲಿ ಮೊದಲು ಡೈಲಿ ಸ್ಟಾಕ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇವಾಗ ಅದನ್ನ ಸ್ಟಾಪ್ ಮಾಡಿದ್ದೀನಿ. ಅದ್ರ ಬದಲು ನಾನು ಇವಾಗ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನೀವು ಸುಮಾರು ಜನ ಯೂಟ್ಯೂಬಲ್ಲಿ ನೋಡ್ಬೋದು. ಸುಮಾರು ಜನ 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ಎಲ್ಲ ಡೆಪಾಸಿಟ್ ಮಾಡಿ ಅಕೌಂಟ್ನ ಝೀರೋ ಮಾಡ್ಕೋತಾರೆ, ಅಕೌಂಟ್ ಬ್ಲೋ ಮಾಡ್ಕೋತಾರೆ. ಬಟ್ ನಾನು ಈ ಜರ್ನಿಯಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಚಿಕ್ಕ ಅಮೌಂಟ್ 4000 ರುಪೀಸ್, 4000 ರೂಪಾಯಿಂದ ಈ ಅಕೌಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಜರ್ನಿನ. ಓಕೆನಾ? ಇಲ್ಲಿ ನೋಡ್ಬೋದು ನೀವು, ನಂದು ಡೆಪಾಸಿಟ್ ಸೆಕ್ಷನಲ್ಲಿ ಅಂದರೆ ವಾಲೆಟಲ್ಲಿ 176 ರೂಪಾಯಿ, 176 ರುಪೀಸ್ ಇದೆ. ಈ ಜರ್ನಿದು ಏನಪ್ಪ ಉದ್ದೇಶ ಅಂದರೆ, ಇದು ಬರೀ ಪ್ರಾಫಿಟ್ ಅಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು. ಈ ಸೀರೀಸಲ್ಲಿ ನಿಮಗೆ ಹೈಪ್ ಇರಲ್ಲ, ಸಿಗ್ನಲ್ಸ್ ಇರಲ್ಲ, ಅಥವಾ ಜಾಕ್ಪಾಟ್ ಡ್ರೀಮ್ಸ್ ಕನಸುಗಳು ಅಂತೂ ಇರೋದೇ ಇಲ್ಲ. 4000ಇಂದ ನಾನು 1 ಲಕ್ಷ ಮಾಡ್ತೀನಿ, 5 ಲಕ್ಷ ಮಾಡ್ತೀನಿ, 10 ಲಕ್ಷ ಮಾಡ್ತೀನಿ ಅಂತ ಹೇಳಲ್ಲ. ನಾನು ನಿಮ್ಮ ಥರನೇ ಒಬ್ಬ ಟ್ರೇಡರ್. ಓಕೆನಾ? ಸೊ ಇದರಲ್ಲಿ ಏನಪ್ಪ ಅಂದರೆ, ನೀವೇನು ಕಲಿಬೋದು ಅಂದರೆ, ಈ ಸೀರೀಸಲ್ಲಿ ನಿಮ್ಮದು ಡಿಸಿಪ್ಲಿನ್ ಮತ್ತು ರಿಯಲ್ ಟ್ರೇಡಿಂಗ್, ಶಿಸ್ತು ಮತ್ತು ನಿಜವಾದ ಟ್ರೇಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಕಲಿಬೋದು. ನಾನು ಯಾವುದೇ ಪ್ರೋ ಟ್ರೇಡರ್ ಅಲ್ಲ. ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ, ನನ್ನ ಜೊತೆ ನೀವು ಸ್ಟಾರ್ಟ್ ಮಾಡಿ. ಇದು ಏನಪ್ಪ ಅಂದರೆ 4000 ರುಪೀಸ್ ಕನ್ಸಿಸ್ಟೆನ್ಸಿ ಮಷಿನ್ ಅಲ್ಲ, ಮಿಷನ್. ಓಕೆನಾ? ಮುಂದಿನ ಅಂದರೆ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಪ್ರತಿಯೊಂದು ಟ್ರೇಡ್, ಓಕೆನಾ, ನಾನು ಯಾವ್ಯಾವ ಟ್ರೇಡ್ಸ್ ತಗೋತೀನಿ, ಪ್ರತಿಯೊಂದು ಟ್ರೇಡು ಅದು ಐದರ್ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಪ್ರತಿಯೊಂದು ರೆಕಾರ್ಡ್ ಮಾಡಿ ಈ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಯಿತಾ? ಇದರಿಂದ ನಿಮಗೆ ಒಂದು ಲೆಸನ್, ಒಂದು ಪಾಠ ಸಿಗ್ಬೋದು. ಅರ್ಥ ಆಯ್ತಾ? ಸೊ ನೌ ಲೆಟ್ ಅಸ್ ಟಾಕ್ ಅಬೌಟ್ ರೂಲ್ಸ್ ಬಗ್ಗೆ ಮಾತಾಡೋಣ. ಸೊ ಲಾಸ್ ಪರ್ಸೆಂಟೇಜ್ ಏನಪ್ಪ ಅಂದರೆ 2%. ಸೊ 4000ಕ್ಕೆ 2% ಲಾಸ್ ಅಂದರೆ 80 ರುಪೀಸ್, 80 ರೂಪಾಯಿ ಬರುತ್ತೆ. ಸೊ 80 ರೂಪಾಯಿ ಕಡಿಮೆ ನಾನು ಡೈಲಿ ಲಾಸ್ ಮಾಡ್ಕೊಳ್ಳಲ್ಲ, 80 ರೂಪಾಯಿ ಅಷ್ಟೇ ಮಾಡ್ಕೊಳ್ಳೋದು. 80 ರೂಪಾಯಿ ಲಾಸ್ ಆಯಿತು ಅಂದರೆ ಅವತ್ತು ನಾನು ಮುಂದಕ್ಕೆ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ಇದು ರೂಲ್ ನಂಬರ್ 1. ರೂಲ್ ನಂಬರ್ 2, ರಿವೆಂಜ್ ಟ್ರೇಡಿಂಗ್ ಇರಲ್ಲ. 80 ರೂಪಾಯಿ ಲಾಸ್ ಆಗೋಯ್ತು, ಅದಂಗೆ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಆಗೋಗ್ತಿತ್ತು ಅಂತ ಪುನಃ ಇನ್ನೊಂದು ಟ್ರೇಡ್ ತೊಗೊಂಡು ಅಕೌಂಟ್ನ ಬ್ಲೋ ಮಾಡ್ಕೊಳ್ಳಲ್ಲ. ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಟ್ರೇಡ್, ಟೂ ಟ್ರೇಡ್ ತಗೊಳ್ಳೋದು. ಏನಕ್ಕಪ್ಪ ಅಂದರೆ, ನಾನು 8 to 5 ಕೆಲಸ ಮಾಡ್ತೀನಿ, ಇರ್ತಾಯ್ತಾ? 8 AM to 5 PM ಕೆಲಸ ಮಾಡ್ತೀನಿ. ಆಫ್ಟರ್ 5 PM ನಾನು ಟ್ರೇಡ್ ಮಾಡೋಕ್ಕಾಗೋದು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಟ್ರೇಡ್ಸ್, ಅದರಲ್ಲಿ 80 ರುಪೀಸ್ ಅಷ್ಟೇ ಲಾಸ್ ಮಾಡೋಕ್ಕಾಗೋದು. ಬಟ್ ಪ್ರಾಫಿಟ್ 1:2 ನೋಡೋಣ. ಅರ್ಥ ಆಯ್ತಾ? ನೆಕ್ಸ್ಟು ನಂದು ಉದ್ದೇಶ ಏನಂದರೆ, 4000ನ ಮೊದಲೇ ಹೇಳ್ದಾಗೇ 1 ಲಕ್ಷ, 5 ಲಕ್ಷ ಮಾಡೋದಲ್ಲ. ಇದರಲ್ಲಿ ನಾವು ನಮ್ಮ ಇಮೋಷನ್ಸ್, ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡೋದು, ನಮ್ಮ ಸ್ಟ್ರ್ಯಾಟಜಿಗೆ ಹೇಗೆ ಕಟ್ಟುನಿಟ್ಟಾಗಿರೋದು, ಮತ್ತು ಕನ್ಸಿಸ್ಟೆನ್ಸಿಯಾಗಿ ಹೇಗಿರೋದು ಅದನ್ನ ಪ್ರೂಫ್ ಮಾಡೋದು. ಓಕೆನಾ? ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಕನ್ಸಿಸ್ಟೆನ್ಸಿ ಈಸ್ ಗ್ರೇಟರ್ ದೆನ್ ಲಕ್. ಲಕ್ಗಿನ್ನ ಕನ್ಸಿಸ್ಟೆನ್ಸಿ ತುಂಬ ದೊಡ್ಡದು, ತುಂಬ ಶ್ರೇಷ್ಠ. ಅದನ್ನ ಸಾಬೀತು ಮಾಡೋದೇ ಈ ಸೀರೀಸ್ ಉದ್ದೇಶ. ಸೊ ಗೈಸ್, ನೀವು ಕೂಡ ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ತಿದ್ರೆ, ರ್ಯಾಂಡಮ್ ಟ್ರೇಡ್ಸ್ ತಗೊಳ್ತಿದ್ರೆ, ಅದಲ್ಲದೆ ರ್ಯಾಂಡಮ್ ಟ್ರೇಡ್ಸ್ ತಗೊಂಡಾಗ ಏನಾಗುತ್ತೆ, ನಿಮಗೆ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲ್ಲ, ನಿಮ್ಮ ಡಿಸಿಪ್ಲಿನ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಆಮೇಲೆ ಲಾಟ್ ಸೈಜು ತುಂಬ ರ್ಯಾಂಡಮ್ ಆಗಿ ತಗೊಂಡಾಗ ಅಕೌಂಟ್ ಬ್ಲೋ ಆಗುತ್ತೆ. ಸೊ ಅದನ್ನ ನೀವು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮತ್ತು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಡಿಸಿಪ್ಲಿನ್ ಓವರ್ ಡೋಪಮೈನ್ನ ನೀವೇನಾದ್ರು ಬಯಸ್ತಿದ್ರೆ,
ದಯವಿಟ್ಟು ನಾನು ಈ ಜರ್ನಿಲಿ ಸ್ಟಾರ್ಟ್ ಮಾಡ್ತಿರೋದನ್ನ ನೀವು ನನ್ನ ಜೊತೆ ಕೈ ಜೋಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ 4000ದಿಂದ ಕನ್ಸಿಸ್ಟೆನ್ಸಿ ಕಾಪಾಡಿಕೊಳ್ಳೇಬೇಕು. ಆದ್ದರಿಂದ ನೀವು ಕೂಡ ನನಗೆ ಸಹಾಯ ಮಾಡಿ, ಓಕೆನಾ? ಸೊ ಇವಾಗ ನಾನು ಫಂಡ್ಸ್ ಆ್ಯಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಗೈಸ್ ಆ್ಯಡ್ ಫಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ 4000 ರುಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 4000 ರುಪೀಸ್ನ ಆ್ಯಡ್ ಮಾಡಿದ್ರೆ ನಮ್ಮದು ಟೋಟಲ್ ಅಮೌಂಟ್ 4176 ರುಪೀಸ್ ಆಗುತ್ತೆ, ಓಕೆನಾ? ಸೊ ಲೆಟ್ ಅಸ್ ಆ್ಯಡ್ 4000 ರುಪೀಸ್. ಸೊ ಗೈಸ್ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ 4000 ರುಪೀಸ್ ಆ್ಯಡ್ ಆಗಿದೆ. ಅರ್ಥ ಆಯ್ತಾ? ಬೇಕಿದ್ರೆ ನಾನು ರಿಫ್ರೆಶ್ ಮಾಡಿ ಒಂದ್ಸರಿ ತೋರಿಸ್ತೀನಿ. ನೋಡಿ, ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ, ರಿಫ್ರೆಶ್ ಆಯಿತು, 4000 ರುಪೀಸ್ನ ಆ್ಯಡ್ ಮಾಡಿದ್ದೀನಿ, ಓಕೆನಾ? ಸೊ ನಾವು ನನ್ನ ಹೊಸ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಾನು ಒನ್ಸ್ ಯಾವ್ದಾರ ಟ್ರೇಡ್ ತೊಗೊಂಡ್ರೆ ಅದನ್ನ ರೆಕಾರ್ಡ್ ಮಾಡಿ ಅದ್ರದ್ದು ಏನು ಸ್ಟ್ರಾಟಜಿ ಇತ್ತು, ಹಾಗೆಯೇ ಯಾವ ಲೆವೆಲ್ಸಲ್ಲಿ ಎಂಟರ್ ಆಗಿದ್ದೀನಿ, ಯಾವ ಲೆವೆಲ್ಸಲ್ಲಿ ಎಕ್ಸಿಟ್ ಆಗಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.